ಇದೆಲ್ಲ ಜಿಮ್ ಬ್ಯಾಗು. ಅಲ್ಲಿ ನೋಡಿ ಆಯ್ ಮಾಡ್ತಾ ಇದ್ದಾರೆ. ನನ್ನ ಚಾನಲ್ಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಹಂಗೆ ಸಪೋರ್ಟ್ ಮಾಡಿ. ಹಾಯ್ ಹಲೋ. ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ವಾಯ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾನು ನಿಮ್ಮೆಲ್ರಿಗೂ ಇವತ್ತು ಒಂದು ಜಾಗ ಕರ್ಕೊಂಬಂದಿದ್ದೀನಿ. ಎಲ್ಲರೂ ಈ ಜಾಗ ನೋಡೇ ಇರ್ತೀರಾ, ಸಂಡೇ ಬಜಾರ್ ಅಂತ. ಬೆಂಗಳೂರಲ್ಲಿರೋ ಸಂಡೇ ಬಜಾರ್ ಇದು. ಇದನ್ನು ಇನ್ನೊಂದು ಹೆಸರಿಂದನೂ ಕೂಗ್ತಾರೆ, ಚೋರ್ ಬಜಾರ್ ಅಂತ. ಚೋರ್ ಬಜಾರ್ ಅಂತ ಏನಕ್ಕೆ ಹೆಸರು ಬಂತು ಅಂತಂದರೆ ಅದೊಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅಂದರೆ ಇಲ್ಲಿ ಜನಗಳು ಇಲ್ಲಿ ಚೀಪ್ ಐಟಮ್ ಸಿಗೋದು ಕಾರಣಕ್ಕೆ ಮಾತ್ರ ಆ ಥರ ಚೋರ್ ಬಜಾರ್ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಪ್ರಕಾರ ಇಲ್ಲಿ ಚೋರ್ ಬಜಾರ್ ಅಂದರೆ ಕತ್ಕೊಂಬಂದು ಮಾಡ್ತಾರೆ, ಆ ಥರ ಏನೂ ಇಲ್ಲ. ಹಾಗೆ ಆ ಥರ ಕತ್ಕೊಂಬಂದು ಮಾಡಿದ್ರೂ ಒಂದು 20% ನಿಜ ಅನ್ಬೋದು. ಆದರೆ 80% ಇಲ್ಲಿ ನಿಯತ್ತಾಗಿ ದುಡ್ದು ಮಾರಾಟ ಮಾರೋರು ಇದ್ದಾರೆ. ಆದರೆ ಇಲ್ಲಿರೋ ಟೈಮಿಂಗ್ಸ್ ಏನಪ್ಪ ಅಂತಂದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 3:30ವರೆಗೂ ಇರುತ್ತೆ. ಅದಕ್ಕಿಂತ ನೀವು ಲೇಟಾಗಿ ಬಂದರೆ ಸಂಡೇ ಬಜಾರ್ನ ನೋಡೋಕ್ಕಾಗಲ್ಲ. ಒಂಥರ ಎಕ್ಸ್ಪೀರಿಯನ್ಸ್ ಅಂತಲೂ ತಿಳ್ಕೊಬೋದು. ಯಾಕಂದರೆ ಇಲ್ಲಿ ಚೀಪ್ ಐಟಮ್ ತುಂಬ ಸಿಗುತ್ತೆ. ಚೀಪ್ ಐಟಮ್ ಸಿಕ್ಕಿದ್ರೂ ಅದರಲ್ಲಿ ಯೂಸ್ಫುಲ್ ಆಗೋ ಐಟಮ್ ತುಂಬಾ ಇರುತ್ತೆ. ಬನ್ನಿ ಇವಾಗ ಆ ಥರ ಚೀಪ್ ಐಟಮ್ಸ್ ಏನೇನಿದೆ ಮತ್ತು ಯೂಸ್ಫುಲ್ ಆಗೋ ಐಟಮ್ಸ್ ಇದೆ ಅದೆಲ್ಲ ನೋಡ್ಕೊಂಬರೋಣ. ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಕೊಟ್ಟಿದ್ದೀನಿ. ಬನ್ನಿ ನನ್ನ ಜೊತೆ ಹೋಗೋಣ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಸಂಡೇ ಬಜಾರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ತಾ ಇದ್ದಂಗೆ ಇಲ್ಲಿ ಅಂಗಡಿಗಳೆಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಸುತ್ತಮುತ್ತ ಎಲ್ಲ ಅಂಗಡಿಗಳಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದರಲ್ಲಿ ಈಗ ವಿಂಟರ್ಸ್ ಐಟಮ್ ಆಗಿದೆ. ವಿಂಟರ್ಸ್ ಕಲೆಕ್ಷನ್ ತುಂಬ ಇದೆ. ಸ್ವೆಟರ್ ಆಗಿರ್ಬೋದು, ಜಾಕೆಟ್ ಆಗಿರ್ಬೋದು, ಇಲ್ಲೆಲ್ಲ ಚೀಪ್ ಐಟಮ್ ಸಿಗುತ್ತೆ. ಒಂದು 500 ರೂಪಾಯಿ 700 ರೂಪಾಯಿ ಒಳಗಡೆ ಎಲ್ಲ ಸಿಕ್ಬಿಡುತ್ತೆ. ನೀವು ಒಳ್ಳೆ ಮಾಲ್ಗಳೆಲ್ಲ ತೊಗೊಳಂಗಿದ್ರೆ ಒಂದು 1000 ರೂಪಾಯಿ 1500 ರೂಪಾಯಿ ಎಲ್ಲ ತೊಗೊಬೋದು. ಆದರೆ ಇಲ್ಲಿ ಎಲ್ಲ ಚೀಪ್ ಐಟಮ್ಸು, ಆದರೆ ಫುಲ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಈಗ ನಾವು ಇರುವಂಥ ಏರಿಯಾ ಝೋನ್ ನೋಡ್ಬೋದು. ಇದು ಬಂದು ರಾಯಲ್ ಫ್ರೆಶ್ ಫ್ರೂಟ್ ಅಂತ ಒಂದು ಕಾಂಪ್ಲೆಕ್ಸ್ ಇದೆ, AM ಕಾಂಪ್ಲೆಕ್ಸ್ ಅಂತ. ಆ ಕಾಂಪ್ಲೆಕ್ಸ್ ಆಪೋಸಿಟೇ ಇಲ್ಲಿ ಬಟ್ಟೆ ಅಂಗಡಿಗಳೆಲ್ಲ ಇರುತ್ತೆ. ಆ ಬಟ್ಟೆ ಅಂಗಡಿಗಳಲ್ಲಿ ಮೋಸ್ಟ್ಲಿ ನಮ್ಮೂರಲ್ಲಿ ಸಿಗೋ ಬಟ್ಟೆ ಅಂಗಡಿ, ರೀಟೇಲ್ ಶಾಪೆಲ್ಲ ಇಲ್ಲಿ ಬಂದು ಇಲ್ಲೇ ತೊಗೊಂಡೋಗ್ಬೋದೇನೋ. ಬನ್ನಿ ಆ ಬಟ್ಟೆ ಅಂಗಡಿಗಳನ್ನ ಇವಾಗ ನೋಡ್ಕೊಂಬರೋಣ. ನೋಡಿ, ಅಲ್ಲಿ ನೋಡಿದ್ರು ಬಟ್ಟೆ ಅಂಗಡಿ, ಇಲ್ಲಿ ನೋಡಿದ್ರು ಬಟ್ಟೆ ಅಂಗಡಿ. ಎಲ್ಲರೂ ಜನಗಳೆಲ್ಲ ಬಟ್ಟೆ ಅಂಗಡಿನ ತೊಗೊಳ್ತಾ ಇದ್ದಾರೆ. ಬನ್ನಿ ಇವಾಗ ಬಟ್ಟೆ ಅಂಗಡಿ ನೋಡ್ಕೊಂಬರೋಣ. ಇಲ್ಲಿ ವಿಂಟರ್ಸ್ ಕಲೆಕ್ಷನ್ಸ್ಗೆ ಅಂತಲೇ ತುಂಬ ಜಾಕೆಟ್ಗಳಿದೆ. ತುಂಬ ಕ್ವಾಲಿಟಿ ಆಗೂ ಇದೆ, ತುಂಬ ರಫ್ ಆಗೂ ಇದೆ. ಯೂಸ್ ಮಾಡ್ಬೋದು. ನನ್ನ ಪ್ರಕಾರ ಬೆಸ್ಟ್ ಕ್ವಾಲಿಟಿ ಅಂತಲೇ ಅನ್ಕೋಬೋದು. ಇದನ್ನು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಇಲ್ಲಿ ಪ್ರಿಂಟೆಡ್ಸ್ ಕಲೆಕ್ಷನ್ಸ್ ಎಲ್ಲ ಇದೆ. ತುಂಬ ರಫ್ ಇದೆ, ಆದರೂ ಜಾಸ್ತಿ ರಫ್ ಯೂಸ್ ಮಾಡ್ಬೋದು. ರೈಡಿಂಗ್ಸ್ ಎಲ್ಲ ಹೋದಾಗ ಎಲ್ಲ ಯೂಸ್ ಆಗುತ್ತೆ. ಈ ಥರ ವಿಂಟರ್ಸ್ ಕಲೆಕ್ಷನಲ್ಲಿ ಈ ಥರ ಯೂಸ್ ಮಾಡೋದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನಾವು ಒಬ್ಬರೇ ಮಾತ್ರ ಅಲ್ಲ, ಇಲ್ಲಿ ಎಷ್ಟೊಂದು ಜನಗಳೆಲ್ಲ ತೊಗೋತಾ ಇದ್ದಾರೆ. ಈ ಅಂಗಡಿ ಬಂದು ಎಲ್ಲಿದೆ ಅಂತಂದರೆ ನಾವಾಗಲೇ ನೋಡಿದಲ್ಲ AM ಕಾಂಪ್ಲೆಕ್ಸ್ ಅಂತ. AM ಕಾಂಪ್ಲೆಕ್ಸ್ ಆಪೋಸಿಟಲ್ಲೇ ಈ ಅಂಗಡಿ ಇದೆ. ವಿಡಿಯೋ ಮಾಡ್ಬೋದು ಅಂದರೆ ಯಾರೂ ಇಲ್ಲಿ ತೊಂದರೆ ಮಾಡಿಲ್ಲ, ಆರಾಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಇದು ವಿಂಟರ್ಸ್ ಕಲೆಕ್ಷನ್ಸಲ್ಲಿ ಬರೀ ಇದು ಒಂದೇ ಜಾಕೆಟ್ ಅಲ್ಲ, ತುಂಬ ಜಾಕೆಟ್ಗಳಿದೆ. ಈ ಥರ ಚೆಕ್ ಶರ್ಟ್ ಕಲೆಕ್ಷನ್ಸು, ಒಂಥರ USA ಟೈಪ್ ಎಲ್ಲ ಪೋಲೋ ಕಲೆಕ್ಷನ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಪ್ರೈಸ್ ಬಂದು ಏನಪ್ಪ ಅಂತಂದರೆ ಒಂದು 500 ಅಂತ ಹೇಳ್ತಿದ್ದಾರೆ. ಚೀಪ್ ಆ್ಯಂಡ್ ಬೆಸ್ಟ್. ಬಾರ್ಗೇನಿಂಗ್ ಮಾಡಿದ್ರೆ ಒಂದು 300 ಒಳಗಡೆ ಎಲ್ಲ ಕೊಟ್ಬಿಡ್ತಾರೆ. ಅದು ಈ ಥರ ಸಂಡೇ ಬಜಾರ್ ಸ್ಪೆಷಲ್ಲೇ ಇದು. ಟ್ರೆಕ್ಕಿಂಗ್ ಬ್ಯಾಗಾ वाटर प्रूफ सब में डबल टचिंग. ಎಷ್ಟಾಗುತ್ತೆ ಬ್ರೋ? 1050 का है. 1050. ನೇಮು ಸುಲೇಮಾನ್. ಹಾಂ, MT ಸುಲೇಮಾನ್. ನೀವೀಗ ನೋಡ್ತಿರ್ಬೋದು AM ಕಾಂಪ್ಲೆಕ್ಸ್ ಅಂತ ಹೇಳ್ದಲ್ಲ, ಅದ್ರ ಆಪೋಸಿಟಲ್ಲೇ MT ಸುಲೇಮಾನ್ ಅಂತ ಇರಿದ್ದಾರೆ. ಅವರು ಟ್ರೆಕ್ಕಿಂಗ್ ಬ್ಯಾಗು ಮತ್ತು ಈ ಥರ ಬ್ಯಾಗ್ಗಳನ್ನೆಲ್ಲ ತುಂಬ ಒಳ್ಳೆ ಪ್ರೈಸಲ್ಲಿ ಮಾಡ್ತಿದ್ದಾರೆ. ನೀವು ಬಂದು ಇವ್ರ ಹತ್ರ ಕಲೆಕ್ಟ್ ಮಾಡ್ಬೋದು. ಯಾಕಂದರೆ ನಿಮ್ಮ ಮೆಟ್ರೋ ಸ್ಟೇಷನ್ ಇಲ್ದಾಗೇ ಆಪೋಸಿಟಲ್ಲಿ AM ಕಾಂಪ್ಲೆಕ್ಸ್ ಇದೆ. ಅದು ಆಪೋಸಿಟಲ್ಲೇ ಇವ್ರು ಇರ್ತಾರೆ. ಬಂದು ಕಲೆಕ್ಟ್ ಮಾಡಿದ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ಬಾರ್ಗೇನಿಂಗ್ ನೀವು ಯಾವ ರೇಟ್ ಹೇಳ್ತೀರೋ ಅದೇ ರೇಟಲ್ಲಿ ಬ್ಯಾಗ್ ಕೊಡ್ತಾರೆ. ಬಂದು ಸರಿ ವಿಸಿಟ್ ಮಾಡಿ.
ಮತ್ತು ಇಲ್ಲಿ ನಿಮಗೆ ನೋಡೋಕ್ಕೆ ಬಂದರೆ ಲ್ಯಾಪ್ಟಾಪ್ ಬ್ಯಾಗು ಜಿಮ್ಸ್ ಬ್ಯಾಗ್ಸ್ ಎಲ್ಲ ತೋರಿಸ್ತೀನಿ ಇವಾಗ. ಇಲ್ಲಿ ಸ್ಮಾರ್ಟ್ ಬ್ಯಾಗ್ಸ್ ಇದೆ, ಫೋನೆಲ್ಲ ಕ್ಯಾರಿ ಮಾಡೋಕ್ಕೆ, ಟ್ರೆಕ್ಕಿಂಗೆಲ್ಲ ಯೂಸ್ ಮಾಡೋಕ್ಕೆ. ಇದೆಲ್ಲ ಜಿಮ್ ಬ್ಯಾಗು. ಅಲ್ಲಿ ನೋಡಿ ಆಯ್ ಮಾಡ್ತಾಯಿದ್ದಾರೆ, ನನ್ನ ಚಾನಲ್ಗೆ ಫುಲ್ ಸಪೋರ್ಟ್ ಮಾಡ್ತಾಯಿದ್ದಾರೆ, ನೀವು ಹಂಗೆ ಸಪೋರ್ಟ್ ಮಾಡಿ. ಇದೆಲ್ಲ ಲ್ಯಾಪ್ಟಾಪ್ ಬ್ಯಾಗ್ಸ್ ಇದೆ, ಇಲ್ಲೆಲ್ಲ ಲ್ಯಾಪ್ಟಾಪ್ ಬ್ಯಾಗ್ಸ್ ಇದೆ. ಮತ್ತು ಇಲ್ಲಿ ತುಂಬ ಫೈಬರ್ದು ಇದೆಲ್ಲ ತುಂಬ ಎಲಾಸ್ಟಿಕ್ದು, ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್ಗೆ ಇಲ್ಲೇ ಮಾಡ್ತಿದ್ದಾರೆ. ಯಾಕೆ ಇದೆಲ್ಲ ಮಾಡೋದ್ರಿಂದ ಬಂದು ಇಲ್ಲಿ ಸಪೋರ್ಟ್ ಮಾಡಿ ಇವ್ರಿಗೆ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಸಂಡೇ ಬಜಾರ್ ಇವರಿಂದನೇ ನಡೀತಾ ಇರೋದು. ಯಾಕಂದರೆ ನಾವೆಲ್ಲ ವಿಸಿಟ್ ಮಾಡಿ ವೀಡಿಯೋ ಮಾಡೋದು ಹೇಗನಿಕಪ್ಪ ಅಂತಂದರೆ ಇವರೆಲ್ಲ ಸೇಲ್ ಮಾಡೋದ್ರಿಂದನೇ. ಯಾಕಂದರೆ ಇಷ್ಟೊಂದು ಜನಗಳಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಇಲ್ಲೇ ತೊಗೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಇಲ್ಲಿ ಜಿಮ್ ಬ್ಯಾಗ್ ಇದೆ, ಜಿಮ್ ಬ್ಯಾಗು ಜಿಮ್ಗೆ ಯಾರ್ಯಾರು ಹೋಗ್ತಾರೋ ಅದೆಲ್ಲ 700 ರೂಪಾಯಿ 800 ರೂಪಾಯಿ ಕೊಟ್ಬಿಟ್ಟು ಆಚೆ ಕಡೆ ತೊಗೊಳ್ತಾರೆ. ಇಲ್ಲಿ ನೋಡಿದ್ರೆ ಬರೀ 200 ರೂಪಾಯಿಗೆಲ್ಲ ಕೊಟ್ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಲ್ಯಾಪ್ಟಾಪ್ಸ್ ಬ್ಯಾಗ್ಸ್ ಇದೆ, ಲ್ಯಾಪ್ಟಾಪ್ ಎಲ್ಲ ಕ್ಯಾರಿ ಮಾಡ್ಬೋದು. ಮತ್ತು ಇಲ್ಲಿ ಬ್ಯಾಗ್ಸ್ಗಳಿದೆ, ಇದೆಲ್ಲ ಛೋಟ ಬ್ಯಾಗ್ಸ್ಗಳು, ಇದೆಲ್ಲ ಚೆನ್ನಾಗಿದೆ ನೋಡೋಕ್ಕೆ. ब्रदर इनका लॉकेट भी लेना एक जॉन सीना ಫ್ಯಾನ್ ಅಂತ ಇವರು. ये जॉन सीना फैन. ಮತ್ತು ಇಲ್ಲ ಬ್ಯಾಗ್ಸ್ಗಳು ಮತ್ತು ಇದೆಲ್ಲ ಸ್ವೆಟರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳುಗಳಿಗೆ. ಈಗ ನಾವು ಹಾರ್ಡ್ವೇರ್ ಸೆಕ್ಷನ್ಗೆ ಅಂತಲೇ ಬಂದರೆ ಅದು ಅವ್ರಿಗೆ ಅಂತಲೇ ಅಂಗಡಿಗಳಿದೆ, ಇಲ್ಲಿ ಬನ್ನಿ ನೋಡ್ಕೊಂಬರೋಣ. ಯಾಕಂದರೆ ಅವ್ರು ಯೂಸ್ ಮಾಡುವಂಥ ಐಟಮು ಇಲ್ಲಿ ಹೊಸದು ಸಿಗುತ್ತೆ, ಹಳೆದು ಸಿಗುತ್ತೆ, ಅದನ್ನೆಲ್ಲ ರೀಪ್ಲೇನಿಶ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಏನಪ್ಪ ಅಂತಂದರೆ ಮಾಮೂಲಿ ಯಾವುದಾದ್ರು ಮನೆ ಕಟ್ಟೋಕ್ಕೆ ಆಗಲಿ, ಇಲ್ಲಾಂದರೆ ಏನಾದ್ರು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಆಗಲಿ ಒಂದು ಮಷಿನ್ಗಳು ಬೇಕೇ ಬೇಕು. ಆಗಿನ ಕಾಲದಲ್ಲಿ ಆದರೆ ಅದೆಲ್ಲ ಇರ್ತಾ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಎಲ್ಲ ಮಷಿನ್ಗಳೆಲ್ಲ ಬಂದಿದೆ. ಅದನ್ನೆಲ್ಲ ಇಲ್ಲಿ ಡಬಲ್ ಆಗಿ ಹೊಸದು ಇದೆ, ಹಳೆದು ಇದೆ. ಬನ್ನಿ ನೋಡ್ಕೊಂಬರೋಣ. ಇದೆ ಏನಪ್ಪ ಅಂತಂದರೆ ಇಲ್ಲಿ ಸ್ಕ್ರೂ ಯೂಸ್ ಮಾಡಿಕೊಂಡು ಗೋಡೆನ ತೂತು ಮಾಡೋದೇ ಆಗಲಿ, ಏನಾದರೂ ಒಂದು ಹಾರ್ಡ್ವೇರ್ ಕೆಲಸ ಆಗಲಿ ಯೂಸ್ ಮಾಡೋಕ್ಕಾಗುತ್ತೆ. ಮತ್ತು ಇಲ್ಲಿ ಬಂದುಬಿಟ್ರು ಏನಾದ್ರು ಕಟ್ಟಿಂಗ್ ಮಷೀನು, ಏನಾದ್ರು ಕಟ್ಟಿಂಗ್ ಮಾಡೋದಾದರೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಗೆ ಮಾಡಿಕೊಡ್ತಾರೆ. ಮತ್ತು ಇಲ್ಲಿ ಹತ್ರ ಇದು ಹೊಸದಿದು, ಯಾಕಂದರೆ ಇದು ಮರ ಕಟ್ ಮಾಡೋದು ಮತ್ತು ಟೈಲ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಕಟ್ ಮಾಡೋದು ಇದೆಲ್ಲ ಯೂಸ್ ಆಗುತ್ತೆ. ಮತ್ತು ಅಲ್ಲಿ ಹಾರ್ಡ್ವೇರ್ ಮಷೀನ್ ಅಂತಲೇ ಬಾಕ್ಸ್ ಎಲ್ಲ ಇದೆ. ಇದು ಹೊಸದು ಇದೆ, ಹಳೆದು ಇದೆ, ನೋಡ್ಕೊಂಡು ತೊಗೋಬೇಕು ಅಷ್ಟೇ. ತುಂಬ ಯೂಸ್ಫುಲ್ ಆಗೋ ಐಟಮ್ಸ್ ಇದೆ. ಮತ್ತು ಇಲ್ಲಿ ಮನೇಲಿ ಸಣ್ಣ ಪುಟ್ಟಕ್ಕೆ ಆಗದೆ ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ಸ್ಪಾನರ್ಸು, ಟೂಲ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಲ್ಲೂ ಸಿಗುತ್ತೆ. ಅದನ್ನು ತೋರಿಸ್ತೀನಿ ನಿಮ್ಗೆ ಇವಾಗ. ಅಂಗಡಿ ಓನರ್ ಇವರೇ, ಅವರು ಮಾತಾಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದರೆ ಮಾಮೂಲಿ ಸ್ಯಾಂಡ್ ಪೇಪರ್ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಮರಕ್ಕೆಲ್ಲ ಕಟಿಂಗ್ ಟೇಪಲ್ಲಿ ಎಲ್ಲ ಅಂಗಡಿನೂ ಯೂಸ್ ಮಾಡ್ತಾರೆ. ಇದನ್ನು ನೋಡ್ತಾ ಇರ್ಬೋದು ನೀವು. ಮತ್ತು ಇಲ್ಲಿ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದಾರೆ. ನಾನು ನಿಮ್ಗೆ ಹೇಳಿದ್ನಲ್ಲ ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ಸ್ಪಾನರು ಅಂತ ಇದೆ. ಇದೆಲ್ಲ ಯೂಸ್ ಆಗಿರೋ ಐಟಮ್ಸು. ಆದರೂ ಇಲ್ಲಿ ಇನ್ನೂ ಯೂಸ್ ಆಗುತ್ತೆ. ಇದೇನು ಹಳೇದೆಲ್ಲ ನೋಡ್ತಾ ಇರ್ಬೋದು, ಎಂಥ ಶಾರ್ಪ್ಗಳಿದೆ ಇದೆಲ್ಲ. ಆಮೇಲೆ ಇದು ಅವಳೆ ಅದೇ ಮಷಿನ್ ತೋರಿಸ್ನಲ್ಲ, ಮಷಿನ್ಗೆ ಹಾಕ್ಕೊಟ್ರೆ ಡೀಲ್ ಮಾಡೋ ಮಷಿನ್ ತೆಗಿಬೋದು. ಎಲ್ಲ ನನ್ನ ಸಂಡೇ ಬಜಾರ್ ಬಂದರೆ ಏನು ಅನ್ಕೊಬಿಟ್ಟಿದ್ರು, ಎದಿಸ್ತಾರೆ, ಹೊಡಿತಾರೆ, ಏನೇನೋ ಅನ್ಕೊಬಿಟ್ಟಿದ್ದಾರೆ, ಬೈತಾರೆ ವೀಡಿಯೋ ಮಾಡೋಕ್ಕೆ ಅಂತ. ಆದರೆ ಇಲ್ಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ವೀಡಿಯೋ ಮಾಡೋಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರಿಗೂ ಯೂಸ್ ಆಗಬೇಕಲ್ಲ ವೀಡಿಯೋ ಮಾಡೋದ್ರಿಂದ, ಅವ್ರಿಗೂ ಗೊತ್ತಾಗಿರ್ಬೋದು ಅನ್ಕೋತೀನಿ. ಅದಕ್ಕೆ ನಮ್ಮ ಯೂಟ್ಯೂಬರ್ಸು ಇಲ್ಲೆಲ್ಲ ಬಂದು ವೀಡಿಯೋ ಮಾಡೋದ್ರಿಂದ ತುಂಬ ಜನ ಬಂದು ತೊಗೊಳೋದ್ರಿಂದ ಸಂಡೇ ಬಜಾರ್ ಅಂತ ಸ್ವಲ್ಪ ಜನಕ್ಕೆ ಗೊತ್ತು, ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ. ಮತ್ತು ಇಲ್ಲಿ 21 to 22 ಸ್ಪಾನರ್ಸ್ಗಳೆಲ್ಲ ಇದೆ, ನೋಡ್ತಿರ್ಬೋದು. ತುಂಬ ಇದೇ ಥರ ಅನೇಕವಾದಂಥ ಸ್ಪಾನರ್ಸ್ಗಳೆಲ್ಲ ಇದೆ, ನೋಡ್ಬೋದು ನೀವು ಅಲ್ಲಿ ನೋಡ್ತಿದ್ದೀರಾ. ಅದೆಲ್ಲ ಹೊಸ ಐಟಮ್ಸು. ನಿಮಗೆ ಹಳೇದು ಅಷ್ಟೊಂದು ಇಷ್ಟ ಆಗಿಲ್ಲ ಅಂದರೆ ಹೊಸ ಐಟಮ್ಸು ಇವರೇ ಕೊಡ್ತಾರೆ. ಅದೂ ನಿಮಗೆ ಬಾರ್ಗೇನಿಂಗ್ ಮಾಡಿಕೊಂಡು ನಿಮಗೆ MRP ಪ್ರೈಸ್ ಅಂತೂ ಕೊಡೋಲ್ಲ. ಅದನ್ನು ನಿಮ್ಗೆ ಯಾವ ಸೂಟೇಬಲ್ ಪ್ರೈಸು ಅದೇ ಪ್ರೈಸ್ಗೆ ನಿಮಗೆ ಕೊಡ್ತಾರೆ. ಇವಾಗ ನಾವು ನಿಮಗೆ ತೋರ್ಸೋಕೆ ಹೊರಟಿರೋದು ಏನು ಅಂತಂದರೆ, ನೀವು ಎಲ್ಲ ಹುಟ್ಟಿರಿಲ್ಲ ಆಗಿನ ಕಾಲದಲ್ಲಿ ಯಾವ ಥರ ಕಾಯಿನ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದು ಅಂದರೆ, ಇವಾಗ ಆಗಿನ ಕಾಲದಲ್ಲಿ ಕಾಯಿನ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಇವಾಗ ಅನ್ಕೋಬೋದು ಆಗಿನ ಥರ ಕಾಯಿನ್ಸ್ ಎಲ್ಲ ಬರೀ ಮ್ಯೂಸಿಯಮಲ್ಲಿ ಮಾತ್ರ ನೋಡೋಕ್ಕೆ ಸಿಗುತ್ತೆ ಅಂತ. ಮ್ಯೂಸಿಯಮಲ್ಲಿ ಮಾತ್ರ ಅಲ್ಲ, ಸಂಡೇ ಬಜಾರಲ್ಲೂ ನೋಡೋಕ್ಕೆ ಸಿಗುತ್ತೆ. ಬನ್ನಿ ಆ ಥರ ಆಗಿನ ಕಾಲದ ಕಾಯಿನ್ಸ್ ಎಲ್ಲ ಇವಾಗ ನೋಡ್ಕೊಂಬರೋಣ. ನಿಮಗೆಲ್ಲ ತೋರಿಸ್ತೀನಿ ಆಗಿನ ಕಾಲದಲ್ಲಿ ಯಾವ್ಯಾವ ಥರ ಕಾಯಿನ್ಸ್ ಯೂಸ್ ಮಾಡ್ತಾಯಿದ್ರು ಅಂತ. ಇದೆಲ್ಲ 5 ರೂಪೀಸ್ ಇದೆಲ್ಲ ಇವಾಗ ಓಡುತ್ತೆ ಇದೆಲ್ಲ. ಅದು ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ 1 ರೂಪಿ ಕಾಯಿನ್ ಇದೆ, 3 ರೂಪೀಸು ಕಾಯಿನ್ ಐತೆ ಅಂತ ಇವಾಗೇ ನೋಡ್ತಾ ಇರೋದು ನಾನು. 2 ರೂಪೀಸು ಕಾಯಿನ್ ಇದೆ, 20 ರೂಪೀಸು ಕಾಯಿನ್ ಇದೆ. ಮತ್ತು ಇಲ್ಲಿ ಯಾವ್ಯಾವ ಅದರ್ ಸ್ಟೇಟ್ಸ್ ಕಾಯಿನ್ಸ್ಗಳೆಲ್ಲ ಇದೆ, ಬೇರೆ ದೇಶದ ಕಾಯಿನ್ಸ್ ಎಲ್ಲ ಇದೆ. ಇದು ಬಂದು ದುಬೈ ಕಾಯಿನ್. ಇದು ದುಬೈಯಲ್ಲಿ ಇದೇ ಥರ ಅಂದರೆ ಮಧ್ಯದಲ್ಲಿ ಹೋಲ್ ಇರುತ್ತೆ, ಆ ಥರ ಕಾಯಿನ್ಗಳನ್ನ ಯೂಸ್ ಮಾಡ್ತಾರೆ ದುಬೈನಲ್ಲಿ.
ಇದೆಲ್ಲ ನಮ್ಮ ದೇಶದಲ್ಲಿ ನಮ್ಮ ಅಜ್ಜಿ ತಾತನ ಕಾಲದೆಲ್ಲ ಯೂಸ್ ಮಾಡಿದ್ರೆ ಇದೇ ಕಾಲ ಈ ಕಾಯಿನ್ಗಳೆಲ್ಲ ವೇಟ್ ಎಲ್ಲ ಅವರು ಒಂಥರ ಬೆಳ್ಳಿ ಥರ ಇದೆ, ಅದು ಬೆಳ್ಳಿ ಅಲ್ಲ ಪ್ಲಾಟಿನಮ್ ಥರ ಇದೆ. 20 ಪೈಸೆ ನೋಡ್ಬೋದು. ಇಲ್ಲಿ 10 rupees 10 पैसे 10 ಪೈಸೆ 5 पैसे ಈ ಕಾಯಿನ್ಗಳೆಲ್ಲ ಇದ್ದಾಗ ನಾವು ಹುಟ್ಟೇ ಇರಲ್ಲ. ಆದ್ರೆ ಇವಾಗ ಈ ಥರ ಕಾಯಿನ್ಗಳೆಲ್ಲ ಈ ಥರ ಏನಕ್ಕೆ ಮಾಡ್ತಾ ಇದೆ ಅಂತ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ, ಕಾಯಿನ್ಗಳ್ನ ಇಟ್ಕೊಳ್ಳೋ ಕೆಪಾಸಿಟಿ, ಕಾಯಿನ್ಗಳ್ನ ಇಟ್ಕೊಳ್ಳೋ ಅಭ್ಯಾಸ ಇರುತ್ತಲ್ಲ, ಅಂಥವ್ರು ಬಂದು ಈ ಕಾಯಿನ್ಗಳನ್ನ ತೊಗೊಂಡೋಗ್ಬೋದು. ಇನ್ನೂ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಕಾಯಿನ್ಗಳಾದರೆ ಈ ಥರ ಪೈಸೆಗಳು ಕಾಯಿನ್ಗಳು. ಆದರೆ ನಮ್ಮ ಹಿಂದಿನ ಕಾಲದಲ್ಲಿ ರಾಜರು ಮಹಾರಾಜರುಗಳು ಯೂಸ್ ಮಾಡ್ತಾರೋ ಕಾಯಿನ್ಗಳ್ನ ಅದು ತೋರಿಸ್ತೀನಿ ನಿಮ್ಗೆ ಇವಾಗ. ಆದರೂ ಯಾವ ಥರ ತೋರಿಸ್ತಾ ಇದ್ದಾರೆ, ಅದು ಒಂಥರ ಸ್ಟ್ಯಾಚು ಥರ ಇರ್ತಾಯಿತ್ತು ಕಾಯಿನ್ ಮೇಲೆ, ಆದರೂ ಅಗ್ಲದ ಶೇಪ್ ಇರ್ತಾಯಿತ್ತು, ನಮ್ಮ ಕೈ ಅಗ್ಲದಷ್ಟು ಅರ್ಧ ಭಾಗ ತುಂಬ್ತಾಯಿತ್ತು. ಆ ಕಾಯಿನ್ ನೋಡೋಣ ಇವಾಗ. ನೋಡಿ ದೇವ್ರದ್ದು UK 1 ಅಂತ 18 ಅಂತ ಇದೆ. ಮಾಮೂಲಿ ಆಗಿನ ಕಾಲದ ಕಾಯಿನ್ಗಳಿದೆಲ್ಲ, ರಾಮ ಸೀತೆ ಲಕ್ಷ್ಮಣ ಕಾಯಿನ್ಗಳೆಲ್ಲ ಇದೆ. ಬಂದು ಇವಾಗ ನೋಡ್ಬೋದು 1970 ಕಾಯಿನ್, 1 rupees ಕಾಯಿನ್ ಎಲ್ಲ ಇದೆ. ಸಂಡೇ ಬಜಾರಲ್ಲಿ ಈ ಥರ ಐಟಮ್ ಸಿಗಲ್ಲ ಅನ್ನೋ ಒಂದು ಮಾತೇ ಇಲ್ಲ, ನೀವು ನೋಡ್ಕೊಂಡು ತಗೋಬೇಕು ಅಷ್ಟೇ. ಆದರೆ ಯೂಸ್ ಆಗೋದು ಇರುತ್ತೆ, ಯೂಸ್ ಆಗದೆ ಇರೋದು ಇರುತ್ತೆ. ಆದರೆ ನಿಮ್ಮ ಮೇಲೆ ಇರುತ್ತೆ ಯಾವ್ದು ಐಟಮ್ ತೊಗೋಬೇಕು, ಯಾವ್ದು ಐಟಮ್ ತೊಗೋಬಾರ್ದು ಅನ್ನೋದು. ನನ್ನ ಪ್ರಕಾರ ಏನು ಅಂತಂದರೆ ಇಲ್ಲಿ ನೀವು ಬಟ್ಟೆಗಳು ಮತ್ತು ಶೂಗಳು ಅವೆರಡು ಮಾತ್ರ ತೊಗೋಬೇಕು, ಬೇರೆ ಏನು ತೊಗೋಬಾರ್ದು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡುವಂಥ ಪ್ಲೇಸ್ ಕೂಡ ಇದು. ಆದರೆ ನಿಮಗೆ ಬರೀ ಐಟಮ್ ತೊಗೋಬೇಕು ಅಂತಲೇ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಅಂತಲೂ ಬರ್ಬೋದು, ಅಥವಾ ಸುಮ್ಮನೆ ನೋಡೋಕ್ಕೆ ಅಂತಲೇ ಬರ್ಬೋದು. ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸಂಡೇ ಬಜಾರ್ಗೆ ಬಂದು ನೋಡಿ. ಆಮೇಲೆ ಇಲ್ಲಿ ಬಾರ್ಗೇನಿಂಗ್ ಮಾಡಿದ್ರೆ ನಿಮಗೆ ಪ್ರೈಸ್, ನೀವು ಯಾವ ಸೂಟೇಬಲ್ ಪ್ರೈಸ್ ಹೇಳ್ತೀರೋ ಅದೇ ಪ್ರೈಸ್ಗೆ ಕೊಡ್ತಾರೆ ನಿಮಗೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಯಸ್ ಕಡೆಯಿಂದ ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ಮುಂದಿನ ದಿನಗಳಲ್ಲೂ ಕೊಡ್ತಾ ಹೋಗ್ತೀನಿ ಅಂತ ನಿಮಗೆಲ್ಲ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ನಿಮಗೆಲ್ಲ ಥ್ಯಾಂಕ್ ಯು ಗುರು.